ಇದ್ದೇವೆ. ಈಗ EL ಆಚಾರ್ಯ ಅವರು ಇಲ್ಲದೇ ಇರಬಹುದು, ಆದರೆ ನಾವು ಬಲರಾಮ ಆಚಾರ್ಯರನ್ನು ನೋಡುವ ಮೂಲಕ ಅವರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಪ್ರಾರ್ಥನೆ, ಸುಶ್ರಾವ್ಯವಾದ ಗಾಯನದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಹಾಗೆ ಗೀತ ಪಠಣ ಕೂಡ ಆಗಿದೆ. ಹಾಗೆ ಜಯಾನಂದ ಬೆರಾಜೆಯವರು ಅವರ ಒಂದು ಸಂಪಾದಕತ್ವದಲ್ಲಿ, ಜಯಾನಂದ ಬೆರಾಜೆಯವರು ನನಗೆ ಮಾರ್ಗದರ್ಶಕರು ಕೂಡ ಹೌದು. ಅವರ ಒಂದು ಸಂಪಾದಕತ್ವದಲ್ಲಿ ಗೀತಾಫಲ ಇದರಲ್ಲಿ ನಾಡಿನ ಹೆಸರಾಂತ ಕವಿಗಳ ಕವನಗಳಿವೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕೃತಿ ಬಿಡುಗಡೆ ಆಗ್ತಾ ಇರುವಂತದ್ದು ನಮ್ಮ ಪ್ರತಿಭಾನ್ವಿತ ಶಿಕ್ಷಕರ ಸಮ್ಮುಖದಲ್ಲಿ. ಸಾಹಿತ್ಯ ಬಂಧುಗಳು ಕೂಡ ಇದ್ದಾರೆ. ವಿಶೇಷವಾಗಿ ನಮ್ಮ ಶಿಕ್ಷಕ ಬಂಧುಗಳ ಒಂದು ಅಭಿಮುಖದ ಎದುರಿಗೆ ಇದು ಅವರ ಒಂದು ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು ಅತ್ಯಂತ ಸಂತಸವನ್ನ ನನಗೆ ತಂದಿದೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂತಹ ಶಿಕ್ಷಕ ಸಾಹಿತಿಗಳಿದ್ದೀರಿ, ಹಾಗೆ ಹಿರಿಯ ಸಾಹಿತಿಗಳಿದ್ದೀರಿ. ಎಲ್ಲರಿಗೂ ಕೂಡ ನಾನು ಕವಿಗೋಷ್ಠಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲ, ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನ ನಿವಾರಿಸುವಲ್ಲಿ ಈ ಒಂದು ಭಗವದ್ಗೀತೆ ಎನ್ನುವಂಥದ್ದು ಮಹತ್ವದ ಪಾತ್ರವನ್ನು ಅದು ವಹಿಸ್ತದೆ. ಈ ಭಗವದ್ಗೀತೆಯ ಪ್ರತಿಯೊಂದು ಅಂಶವೂ ಕೂಡ ನಮಗೆ ಜೀವನ ಪಾಠ ಮತ್ತು ನಮ್ಮ ಜೀವನ ಮೌಲ್ಯವನ್ನ ಅದು ತಿಳಿಸಿಕೊಡ್ತದೆ. ಆ ಸಂದರ್ಭದಲ್ಲಿ ಈ ಒಂದು ಗೀತಾಫಲ ಕೃತಿ ಬಿಡುಗಡೆ ಅದು ಒಂದು ಮಹತ್ವ ಪೂರ್ಣವಾದದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಒಂದು ಚುಟುಕನ್ನ ವಾಚಿಸುವುದರ ಮೂಲಕ ನಾನು ವಿರಮಿಸುತ್ತೇನೆ. ಪಿಳ್ಳಂಗೋವಿ ಪಾಂಡವರ ಸಲಹಿದ ಚಕ್ರಧಾರಿ, ಕೌರವರ ಶಿಕ್ಷಿಸಿದ ಸುರಾರಿ, ಪಾಂಡವರ ಸಲಹಿದ ಚಕ್ರಧಾರಿ,